ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಅಲೋವೆರಾ ಪ್ಲ್ಯಾಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಅಲೋವೆರಾ ಪ್ಲ್ಯಾಂಟ್ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಕಾಣಕ್ಕೆ ಸಿಗುವಂತಹ ಒಂದು ಸುಂದರವಾದ ಪ್ಲ್ಯಾಂಟ್ ಇದು. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಮುಳ್ಳು ಥರ ತುಂಬ ಚೆನ್ನಾಗಿರುತ್ತೆ. ಬಟ್ ಇದರ ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬ ಜನರಿಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಇಟ್ಕೊಳ್ಳೋದ್ರಿಂದ ಇದ್ರ ಬಗ್ಗೆ ಇದ್ರ ಯೂಸಸ್ ಎಲ್ಲರೂ ತಿಳ್ಕೊಂಡಿರ್ತಾರೆ. ಇದನ್ನು ಮೆಡಿಸಿನಲ್ ಪ್ಲ್ಯಾಂಟಾಗಿ ಯೂಸ್ ಮಾಡೋದ್ರಿಂದ ಸೌಂದರ್ಯವರ್ಧಕಗಳಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಹೇರ್ ಮಾಸ್ಕ್ ಮಾಡೋದಕ್ಕೆ, ಫೇಸ್ ಪ್ಯಾಕ್ ಮಾಡೋದಕ್ಕೆ, ಇಲ್ಲ ಮಾಯಿಶ್ಚರೈಸರ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸಾಕಷ್ಟು ಇದರಿಂದ ಪ್ರಯೋಜನಗಳಿರೋದ್ರಿಂದ ಇದನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಇದು ಕಾಣಕ್ಕೆ ಸಿಗುವಂತಹ ಒಂದು ಕಾಮನ್ ಪ್ಲ್ಯಾಂಟ್ ಇದು. ನೋಡಬಹುದು, ಇದು ನೀವು ಎಷ್ಟು ಹೆಲ್ದಿಯಾಗಿ ಗ್ರೋ ಆಗಿದೆ. ಸುಮಾರು 4 to 5 years ಏಜ್ ಆಗಿರುವಂಥ ಒಂದು ಪ್ಲ್ಯಾಂಟ್ ಇದು. ತುಂಬ ಪುಟ್ಟ ಪಾಟಲ್ಲಿ ಗ್ರೋ ಆಗಿದೆ. ಆಲ್ರೆಡಿ ಹೂವು ಬರ್ತಾ ಇದೆ. ಇದರಿಂದ ಹೂವು ಬಂದುಬಿಟ್ಟು ಡ್ರೈ ಆಗಿ ಅದು ಸೀಡ್ಸ್ ರೂಪ ತಾಳಿದೆ. ಯಾವುದೇ ರೀತಿಯಾದ ಕೇರ್ ಇದಕ್ಕೇನು ಬೇಕಿಲ್ಲ. ಒಂದು ಸಾರಿ ನಾವು ರೀಪಾಟ್ ಮಾಡಿದ್ಮೇಲೆ ರೆಗ್ಯುಲರಾಗಿ ವಾಟ್ರಿಂಗ್ ಮಾಡ್ಕೊಂಡು ಹೋದರೆ ಆಯಿತು. ವೀಕ್ಲಿ ಒನ್ಸ್ ವಾಟ್ರಿಂಗ್ ಮಾಡಿದ್ರೂ ಆಗುತ್ತೆ. ತುಂಬ ಹೆಲ್ದಿಯಾಗಿ ಗ್ರೋ ಆಗುವಂತಹ ಒಂದು ಪ್ಲ್ಯಾಂಟ್ ಇದು. ಫರ್ಟಿಲೈಸರ್ಸ್ ಬೇಕು ಅಂತಲೇ ಏನಿಲ್ಲ. ಹಾಗೆ ಯಾವುದೇ ರೀತಿಯಾದ ಫರ್ಟಿಲೈಸರ್ಸ್ ಇಲ್ಲದೇನೂ ಸಹ ಗ್ರೋ ಆಗುತ್ತೆ. ಫರ್ಟಿಲೈಸರ್ಸ್ ಕೊಟ್ಟರೆ ಇನ್ನೂ ಹೆಲ್ದಿಯಾಗಿ ದೊಡ್ಡದಾಗಿ ಲೀಫ್ಗಳು ಬರುತ್ತೆ ಇದ್ರದ್ದು. ಇದು ಪ್ರಾಪಗೇಷನ್ನು ಅಷ್ಟೇ ತುಂಬಾ ಸುಲಭ. ಇದು ಗಿಡ ದೊಡ್ಡದಾದ ಹಾಗೆ ಪಕ್ಕದಲ್ಲಿ ಸ್ಯಾಪ್ಲಿಂಗ್ಸ್ ಚಿಕ್ಕದು ಗಿಡಗಳು ಬರುತ್ತೆ. ಅದನ್ನು ತೆಗೆದುಬಿಟ್ಟು ನಾವು ನೋಡಬಹುದು. ನೀವು ಒಂದೊಂದು ರೆಂಬೆಗಳನ್ನು ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ಎಷ್ಟು ಜ್ಯೂಸ್ ಬರುತ್ತೆ. ಒಂದೊಂದು ರೆಂಬೆಯಿಂದನೂ ಸಾಕಷ್ಟು ಜ್ಯೂಸನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬಹುದು. ಅಲೋವೆರಾ ಜೆಲ್ ತುಂಬ ಎಲ್ಲ ಒಂದು ಮೆಡಿಸಿನಲ್ ಇದರಲ್ಲೂ ಯೂಸ್ ಮಾಡೋದ್ರಿಂದ, ನಾವು ಮನೆಯಲ್ಲೇ ಬೆಳ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಇದರಿಂದ ಇದೆ. ಬನ್ನಿ ಇದನ್ನು ಪ್ರಾಪಗೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದ್ರ ಪಕ್ಕದಲ್ಲಿ ಸ್ಯಾಪ್ಲಿಂಗ್ಸ್ ಬಂದಿರುತ್ತೆ. ತುಂಬ ಗಿಡ ದೊಡ್ಡದಾಗೆ ಅದ್ರ ಪಕ್ಕದಲ್ಲಿ ಬರೋ ಗಿಡನ, ಒಂದು ಚಿಕ್ಕ ಗಿಡನ ಬೇರೆ ಸಮೇತ ಬರುತ್ತೆ. ಅದು ಜಾಸ್ತಿ ಏನು ಆಳ ಇರೋದಿಲ್ಲ. ಸೊ ಆ ಥರದ್ದೊಂದು ಪ್ಲ್ಯಾಂಟ್ ತೆಕ್ಕೊಂಡು ನಾವು ರೀಪಾಟ್ ಮಾಡ್ಕೊಳ್ಬೋದು. ಇದು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಂದು ಪಾಟ್ ಇದು. ನೀವು ನೋಡ್ಬೋದು ಈ ಪಾಟಲ್ಲಿ ಮಣ್ಣು ಎಷ್ಟು ಪೋರಸ್ ಆಗಿದೆ ಅಂತ. ನಾನು ರೆಡಿ ಮಾಡ್ಕೊಳ್ಳೋದೇ ಆ ರೀತಿ ಪಾಟಿಂಗ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ತೀನಿ ಯಾವಾಗ್ಲೂ. ಇಲ್ಲ ಕೌಡಂಗ್ ಫರ್ಟಿಲೈಸರ್ ಮತ್ತು ಗಾರ್ಡನ್ ಸಾಯಿಲ್, ಕೋಕಾಪಿಟ್ ಅದೆಲ್ಲ ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕ್ಕೊಂಡ್ರೆ ಈ ಥರ ಒಂದು ಸಾಯಿಲ್ ಟೆಕ್ಸ್ಚರ್ ಬರುತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಗಿಡ ತುಂಬ ವರ್ಷ ಆರೋಗ್ಯವಾಗಿರುತ್ತೆ. ನಾವು ಮತ್ತೆ ಏನು ಅದಕ್ಕೆ ಕೇರ್ ತಗೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಪ್ಲ್ಯಾಂಟ್ಗಾದರೂ ಅಷ್ಟೇ ಪಾಟಿಂಗ್ ಮಿಕ್ಸ್ಚರ್ ನಾವು ಫಸ್ಟ್ ಏನು ಹಾಕ್ಕೊಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಪಾಟಿಂಗ್ ಮಿಕ್ಸ್ಚರ್ ಚೆನ್ನಾಗಿದ್ದರೆ ಎಲ್ಲ ಪ್ಲ್ಯಾಂಟ್ಗಳು ಚೆನ್ನಾಗೇ ಗ್ರೋ ಆಗುತ್ತೆ. ಇದು ಒಂದು 4 months ಬ್ಯಾಕ್ ನಾನು ರೀಪಾಟ್ ಮಾಡಿರುವಂಥ ಅಲೋವೆರಾ ಪ್ಲ್ಯಾಂಟ್ ಇದು. ತುಂಬ ಹೆಲ್ದಿಯಾಗಿ ಗ್ರೋ ಆಗಿದೆ. ಇದಕ್ಕೆ ಫರ್ಟಿಲೈಸರ್ಸ್ ಅಂತ ಏನು ಪರ್ಟಿಕ್ಯುಲರಾಗಿ ಕೊಡಬೇಕಾಗಿಲ್ಲ. ಅಕಸ್ಮಾತ್ ನಾವು ಕೊಡ್ತೀವಿ ಅಂತ ಅಂದ್ರೆ NPK 20 ಕೊಡಬಹುದು. ಇಲ್ಲ ಅಂದರೆ ರೈಸ್ ಕ್ಲೀನ್ಡ್ ವಾಟರ್ ಜೊತೆಗೆ ನಾವು ಬೆಕಾಸೂಲ್ಸ್ ಬಿ ಕಾಂಪ್ಲೆಕ್ಸ್ ಅಂತ ಟ್ಯಾಬ್ಲೆಟ್ ಬರುತ್ತೆ, ಅದನ್ನು ಕೊಡಬಹುದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ಒಂದು ಸಕ್ಯುಲೆಂಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ನಾವು ವೀಕ್ಲಿ ಒನ್ಸ್ ಇದರಲ್ಲೇ ಇದ್ರ ಲೀವ್ಸಲ್ಲೇ ನೀರಿನ ಅಂಶ ಇರೋದ್ರಿಂದ ವೀಕ್ಲಿ ಒನ್ಸ್ ನಾವು ವಾಟ್ರಿಂಗ್ ಮಾಡಿಕೊಂಡ್ರೆ ಸಾಕು. ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಇದು ಪ್ಲ್ಯಾಂಟ್ ಇದು. ನೀವು ನೋಡಬಹುದು ಈ ಪ್ಲ್ಯಾಂಟಲ್ಲಿ ತುಂಬ ಪೋರಸ್ ಆಗಿದೆ ಮಣ್ಣು. ನಾನು ಪಾಟಿಂಗ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋದೇ ಆ ರೀತಿ ಮಾಡ್ಕೊಳ್ತೀನಿ. ಹಾಗೆ ಮಾಡ್ಕೊಳ್ಳೋದ್ರಿಂದ ಗಿಡ ತುಂಬಾ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ನೀವೇನು ಆಮೇಲಿಂದ ಕೇರ್ ತೊಗೊಳ್ಳೋದೇ ಬೇಕಿಲ್ಲ, ಅದು ಅಷ್ಟು ಚೆನ್ನಾಗಿ ಗ್ರೋ ಆಗ್ತಾ ಹೋಗುತ್ತೆ. ಒಂದು ಸಾರಿ ಹಾಕಿದ್ಮೇಲೆ ಪಾಟಿಂಗ್ ಮಿಕ್ಸ್ಚರ್ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ಗಿಡ ಹೆಲ್ದಿಯಾಗಿ ಗ್ರೋ ಆಗೇ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.